ನಮಸ್ಕಾರ. ನಡೆನುಡಿಯ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಗಣೇಶ ಗುಡಿನಲ್ಲಿ ನಾನು ಚಿರತೆಯನ್ನು ಕಂಡ ರೀತಿ ಮತ್ತು ಅದನ್ನು ಎದುರಿಸಿದ ರೀತಿ ಬಗ್ಗೆ ನಿಮಗೆ ವಿವರಿಸಿದ್ದೆ. ಅನೇಕ ಸಲ ನಾವು ಕಾಡಲ್ಲಿ ಹೋದಾಗ ಅಥವಾ ಊರಿನ ಸಮೀಪದಲ್ಲಿ ಇದ್ದಾಗಲೂ ಕೂಡ ಅನೇಕ ಪ್ರಾಣಿಗಳ ಜೊತೆಯಲ್ಲಿ ನಮ್ಮ ಮುಖಾಮುಖಿ ಆಗುತ್ತೆ. ಹಾಗಾದಾಗ ಏನೇನೆಲ್ಲ ಆಗುತ್ತೆ, ಮನುಷ್ಯನ ಸಂಪರ್ಕಕ್ಕೆ ಪ್ರಾಣಿಗಳು ಬಂದಾಗ ಅಥವಾ ಪ್ರಾಣಿಗಳ ಸಂಪರ್ಕಕ್ಕೆ ನಾವು ಹೋದಾಗ ಆಗುವಂತಹ ಅನಾಹುತಗಳೇನು, ನಾವು ಹೇಗಿರಬೇಕು ಇತ್ಯಾದಿ ಅನೇಕ ವಿಷಯಗಳು ನಮಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಪ್ರೀತಿಯ ಶಿಷ್ಯ RFO ಆಗಿದ್ದಾರೆ ಸುಧಾಕರ್ ಅಂಥೇಳಿ. ನಾನು ಅವ್ರ ಜೊತೆಯಲ್ಲಿ ಈ ವಿಷಯವಾಗಿ ಮಾತಾಡ್ತೀನಿ. ನನ್ನ ಅನೇಕ ಶಿಷ್ಯರು ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ನನ್ನ ಪ್ರೀತಿಯ ಶಿಷ್ಯ ಸುಧಾಕರ್ ನಾನು ತುಂಬ ಇಷ್ಟಪಡುವಂತಹ ಈ ವೈಲ್ಡ್ ಲೈಫಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗೂ ಅವರು ಕೂಡ ಭಾಳ ಒಳ್ಳೆಯ ಫೋಟೋಗ್ರಾಫರ್. ಇವತ್ತು ಅವ್ರ ಜೊತೆಯಲ್ಲಿ ಅವರು ಪ್ರಾಣಿಗಳನ್ನು ಎದುರಿಸಿದ ರೀತಿ ಮತ್ತು ಮನುಷ್ಯರ ಜೊತೆಯಲ್ಲಿ ಅವುಗಳ ಒಡನಾಟ ಆದಾಗ ಅವರು ಏನೇನೆಲ್ಲ ಸಾಹಸಗಳನ್ನು ಮಾಡಿದ್ರು ಅಂತ ಹೇಳಿ ಅವ್ರ ಜೊತೆಲಿ ಇವತ್ತು ಮಾತಾಡೋಣ. ನಮಸ್ತೆ ಸುಧಾಕರ್. ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನನ್ನ ಪ್ರೀತಿಯ ಶಿಷ್ಯನನ್ನ ಇಂಟರ್ವ್ಯೂ ಮಾಡೋ ಒಂದು ಅವಕಾಶ ನನಗೆ ಸಿಕ್ಕಿದೆ. ಚಿರತೆ ಬಗ್ಗೆ ಮಾತಾಡೋಣವಾ? ಎಸ್ ಸರ್. ಆಯ್ತು. ಕಾಡಲ್ಲಿ ಹೋದಾಗ ಚಿರತೆಗಳನ್ನ ಸಹಜವಾಗೆಲ್ಲ ನೋಡಿರ್ತೀರಿ, ಅದೆಲ್ಲ ಸರಿ. ಈಗ ನಮ್ಮ ಮುಖ್ಯವಾದ ವಿಷಯ ಏನಂದ್ರೆ, ಈ ಚಿರತೆಗಳು ಮನುಷ್ಯರ ಮೇಲೆ ಆಕ್ರಮಣ ಮಾಡಿದಾಗ ಏನೇನೆಲ್ಲ ಆಗುತ್ತೆ, ನೀವು ಹೆಂಗೆ ಕೆಲಸ ಮಾಡ್ತೀರಿ? ಅರಣ್ಯ ಇಲಾಖೆಯವರು ಬಹಳ ಕಷ್ಟದಲ್ಲಿರ್ತಾರೆ. ಆ ಸಮಯದಲ್ಲಿ ಜನರ ಸಿಟ್ಟನ್ನು ಎದುರಿಸ್ಬೇಕು, ಮತ್ತೆ ಆ ಪ್ರಾಣಿನೂ ಕೂಡ ಹಿಡಿಬೇಕು. ಈ ಥರದ್ದೆಲ್ಲ ಯಾಕಾಗುತ್ತೆ, ಏನು, ಇದನ್ನು ಹಂಚ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಘಟನೆ ಮೂಲಕ ಹೇಳಕ್ ಸಾಧ್ಯ ಇದೆಯಾ? ಖಂಡಿತ ಸರ್. ಮೊದಲನೇದಾಗಿ ನಾವು ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿದ್ರೆ ಅದು ಏನಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂತಂದ್ರೆ, ಒಂದೇ ರಿಸೋರ್ಸಿಗೋಸ್ಕರ ವನ್ಯಪ್ರಾಣಿ ಮತ್ತು ಮಾನವ ಎದುರಾದಾಗ ಈ ಒಂದು ಸಂಘರ್ಷ ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಕ್ಕೋಸ್ಕರ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಆಹಾರ, ಒಂದು ನೀರು, ಇನ್ನೊಂದು ಪರಿಸರ. ಈ ಮೂರಕ್ಕೋಸ್ಕರ ಈ ಒಂದು ಸಂಘರ್ಷ ಉಂಟಾಗುತ್ತೆ. ತಾವೇ ಹೇಳ್ದಂಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳಬೇಕು ಅಂತ ಹೇಳಿದ್ರೆ, ನಾನೊಂದು ಲೆಪರ್ಡ್ ಕಾನ್ಫ್ಲಿಕ್ಟ್ ಇಶ್ಯೂನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ ಇನ್ಸಿಡೆಂಟ್ ಹೆಂಗಾಯಿತು ಅಂತ ಹೇಳಿದ್ರೆ, ನಾನು ಇದ್ರ ಹಿಂದೆ ಇದ್ದಂಥ ಒಂದು ರೇಂಜಲ್ಲಿ ಒಂದು ಊರು, ಒಂದು ಹಳ್ಳಿಯಲ್ಲಿ ಒಂದು ಮಹಿಳೆ, ಆ ಹೆಣ್ಮಗಳು ಏನು ಮಾಡ್ತಾಳೆ, 3:30 ಸುಮಾರಿಗೆ ಊಟ ಮಾಡಿ ಆ್ಯಸ್ ಯೂಶುವಲ್ಲು ಮಳೆಗಾಲದ ಸಮಯ ಆಗಿರೋದ್ರಿಂದ ಬೀಜ ಬಿತ್ತಿರ್ತಾರೆ. ಬೀಜ ಬಿತ್ತಿ ಕಳೆ ಕೀಳೋಣ ಅಂತೇಳ್ಬಿಟ್ಟು ಅವರ ಜಮೀನಿಗೆ ಹೋದಾಗ ಆ್ಯಸ್ ಯೂಶುವಲ್ ಇವರು ಮಳೆಗಾಲದ ಸಮಯ ಆಗಿರೋದ್ರಿಂದ ಒಂದು ಟೋಪಿ ಮತ್ತು ಜಾಕೆಟ್ ಹಾಕ್ಕೊಂಡು ಮನೆಯಿಂದ ಹೋಗಿದೆ, ಒಂದು ಕುಡ್ಗೋಲು ತೊಗೊಂಡು ಹೋಗಿ ಆ್ಯಸ್ ಯೂಶುವಲ್ ಅದು ಮೋಸ್ಟ್ಲಿ ಅಲ್ಲಿ ಕಳೆ ಕೀಳೋದಕ್ಕೆ ಕೂತಿದೆ ಅಂತ ಕಾಣುತ್ತೆ. ಅದೇ ಸಮಯದಲ್ಲಿ ಒಂದು ಚಿರತೆ ಬಂದಿದೆ. ಆ ಚಿರತೆ ಆ ಸಮಯಕ್ಕೆ ಬಂದು ಅದು ಏನು ಮಾಡಿದೆ, ಇದಕ್ಕೆ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಅಲ್ಲೇ ಎಳೆದಾಡಿ ಒಂದು CPT ಒಳಗೆ ಬಾಡಿನ ಬೀಳಿಸಿ ಹೋಗಿದೆ. ಅರ್ಧ ತಿಂದು ಹೋಗ್ಬಿಟ್ಟಿತ್ತು. ಸೊ ಆವಾಗ ಊರವರೆಲ್ಲ ಈ ತಾಯಿ ಬರಲಿಲ್ಲ, ಎಲ್ಲೋದ್ರು ಅಂತೇಳಿ ಹುಡುಕಂತ ಬಂದಾಗ ಅಲ್ಲಿ ಎಲ್ಲ ಜಮೀನಲ್ಲೆಲ್ಲ ಹುಡ್ಕಾಡಿ ನೋಡಿದಾಗ ಒಂದು CPT ಒಂದು ಮೂಲೆಯಲ್ಲಿ ಡೆಡ್ ಬಾಡಿ ಕಾಣಿಸಿದ ತಕ್ಷಣ ಊರಿನ ಜನ ಎಲ್ಲ ನಮಗೆ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರು. ನಾವೆಲ್ಲ ಇಮಿಡಿಯೇಟ್ ಆಗಿ ಅಲ್ಲಿಂದ ರಶ್ ಆಗಿ ವಿತ್ ಪೊಲೀಸ್ ಸಪೋರ್ಟ್ ಜೊತೆಗೆ ನಾವು ಸ್ಪಾಟಿಗೆ ರಶ್ ಆಗಿ ಹೋಗಿ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಡೆಡ್ ಬಾಡಿ ನೋಡಿ ನಿಜವಾಗ್ಲೂ ನಮಗೂ ಕೂಡ ಈ ಥರದ್ದೊಂದು ಘಟನೆ ಆಗಬಾರ್ದು ಅಂತಲೇ ಬಯಸ್ತೀವಿ. ಅಲ್ಲಿ ನೋಡಿದ್ರೆ ಆ ಥರದ್ದೊಂದು ಘಟನೆ ಆಗೋಗಿತ್ತು. ಸೊ ಅದಾದಮೇಲೆ ಊರಿನ ಜನ ಎಲ್ಲ ಆಲ್ರೆಡಿ ನಮ್ಮ ಮೇಲೆ ಧಿಕ್ಕಾರ ಕೂಗ್ತಾ ಇದ್ರು, ಎಲ್ಲ ನಿಮ್ಮಿಂದನೇ ಆಗಿದ್ದು, ನೀವೇ ಹಂಗೆ ಹಿಂಗೆ ಅಂತೆಲ್ಲ ನಮ್ಮನ್ನ ಆದಷ್ಟು ದೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಇದಕ್ಕೇನು ಪರಿಹಾರ ಹಂಗೆ ಹಿಂಗೆ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು. ನಾವು ಸರ್ಕಾರದಿಂದ ಏನು ಪರಿಹಾರಾತ್ಮಕ ಧನ ಏನಿರುತ್ತೆ ಅದನ್ನು ನಾವು ಕೊಡ್ತೀವಿ ಅಂತೇಳಿ ಅಲ್ಲೇ ಸ್ಪಾಟಲ್ಲಿ ಅನೌನ್ಸ್ ಮಾಡಿದ್ವಿ. ಅನೌನ್ಸ್ ಮಾಡಾದ್ಮೇಲೆ ನಮಗೆ ನೆಕ್ಸ್ಟ್ ಡೇ ಏನಿರುತ್ತೆ ಅಂತ ಹೇಳಿದ್ರೆ, ಮಾನ್ಯ ಶಾಸಕರ ಜೊತೆಗೆ ನಾವು ಅವರಿಗೆ ಫ್ಯಾಮಿಲಿ, ಅವ್ರ ಡಿಪೆಂಡೆಂಟ್ಸಿಗೆಲ್ಲ ನಾವು ಅಲ್ಲಿ ಪರಿಹಾರನ ಕೊಟ್ವಿ ನೆಕ್ಸ್ಟ್ ಡೇ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಮಗೆ ಬಂದಿದ್ದೇನು ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಟಾಸ್ಕ್ ಬಂದ್ಬಿಟ್ಟು ಜನರು ಎಲ್ಲ ಸೇರ್ಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನು ಕ್ಯಾಪ್ಚರ್ ಮಾಡಬೇಕು, ಇಲ್ಲ ಎನ್ಕೌಂಟರ್ ಮಾಡಬೇಕು ಅಂತೇಳಿ ನಮಗೆ ಆದಷ್ಟು ಒತ್ತಡ ಹಾಕಿದ್ರೆ. ನಿಜವಾಗ್ಲೂ ಅದು ಹ್ಯೂಮನ್ ಕಿಲ್ ಆಗಿರೋದ್ರಿಂದ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತೇಳಿ
ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಸಾಹೇಬರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಪರ್ಮಿಷನ್ ಸಿಕ್ಕಿದ್ಮೇಲೆ ನಾವು ಆ ಸುತ್ತಮುತ್ತ ಏರಿಯಾದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾವೆಲ್ಲ ಹೈಯರ್ ಆಫೀಸರ್ಸ್ ಜೊತೆ ಡಿಸ್ಕಷನ್ ಮಾಡಿದಾಗ ಫಸ್ಟ್ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಶುರು ಆಗೋದು ಅಲ್ಲಿ ನಿಜವಾಗ್ಲೂ ಯಾವ ಒಂದು ಚಿರತೆ ಈ ಒಂದು ಇನ್ಸಿಡೆಂಟಿಗೆ ಹೊಣೆಯಾಗುತ್ತೆ ಅಂತ ಐಡೆಂಟಿಫೈ ಮಾಡೋದು ತುಂಬ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಈಗ ನೀವು ಅದನ್ನ ಚಿರತೆ ಅಂತಲೇ ಯಾಕೆ ಸಸ್ಪೆಕ್ಟ್ ಮಾಡಿದ್ರಿ, ಹುಲಿ ಅಂತ ಯಾಕೆ ಅನ್ಕೊಂಡಿಲ್ವಾ? ಸೊ ಅಲ್ಲಿ ಇನ್ನೊಂದು ಇದು ಗುಡ್ ಕ್ವಶನ್ನು. ಆ್ಯಕ್ಚುಲಿ ಏನಾಗಿದೆ, ಆ ಇನ್ಸಿಡೆಂಟ್ ಆದಾಗ ಆ ಮಹಿಳೆ ಕೂಗಿರೋದು ಕೇಳಿಸಿದೆ. ಆ ಕೂಗಿದ್ರ ಜೊತೆಗೆ ಚಿರತೆ ಕೂಗಿದ್ದೂ ಕೇಳಿಸ್ಕೊಂಡಿರೋವಂಥವ್ರು ಇದ್ರು ಅಕ್ಕಪಕ್ಕದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು. ಅವ್ರು ಏನಂತ ಅನ್ಕೊಂಡಿದ್ದಾರೆ, ಅಲ್ಲಿ ಒಂದು ಚಿರತೆ ಎಲ್ಲೋ ಮೂಲೆಯಲ್ಲಿದೆ, ಈ ಮಹಿಳೆ ಅದನ್ನ ಓಡಿಸೋದಕ್ಕೆ ಇಲ್ಲ ಕೂಗಿ ಬರೋದಕ್ಕೆ ಟ್ರೈ ಮಾಡಿದೆ ಅಂತ ಅನ್ಕೊಂಡು ಲೈಟಾಗಿ ತಗೊಂಡ್ಬಿಟ್ಟಿದ್ದಾರೆ. ಅಲ್ಲಿ ನಾರ್ಮಲಿ ಚಿರತೆ ಕೂಗೋದು ಮತ್ತು ಕಾಡಿನ ಬಾಜಲ್ಲಿ ಇದ್ದಂಥ ಪ್ರದೇಶಗಳಲ್ಲಿ ಈ ಥರದ ಇನ್ಸಿಡೆಂಟ್ಗಳು ನಾರ್ಮಲಿ ಆಗ್ತಿರುತ್ತೆ ಮಲೆನಾಡು ಭಾಗಗಳಲ್ಲಿ. ಸೊ ಆ ಥರ ಅವರು ಅನ್ಕೊಂಡಿದ್ದಾರೆ, ಅದು ಚಿರತೆ ಕೂಗಿದ್ದು ನಮಗೆ ಶಬ್ದ ಕೇಳ್ತು ಅಂತೇಳಿ ಹೇಳಿದಾಗ ನಾವು ಸಸ್ಪೆಕ್ಟ್ ಮಾಡಿದ್ವಿ ಇದು ಚಿರತೆ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಏನು ಮಾಡೋದು, ನಾವು ಏನೇ ಆದ್ರೂ ಏನೇ ಈ ಥರದ್ದು ಇನ್ಸಿಡೆಂಟ್ ಆದ್ರೂ ಪ್ರೈಮಾ ಫೇಸ್ ನಾವು ಯಾವುದು ಕೇಸ್ ತಗೊಳ್ಳೋದಿಲ್ಲ. ನಾವು ಕೂಡ ಡೌಟ್ಫುಲ್ ಆಗೇ ಇರ್ತೀವಿ. ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ, ಆ ಮಹಿಳೆಯ ಒಂದು ಇದರಿಂದ DNA ಸ್ಯಾಂಪಲ್ಸ್ನ ತೊಗೊಂಡಿದ್ವಿ, ಅದು ನಮಗೆ ಸೇಫರ್ ಸೈಡಿಗೆ ಇರಲಿ ಅಂತ ಅಂದ್ಬಿಟ್ಟು. ಸೊ ಲೇಟರ್ ನಮಗೆ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಅದು ಲೆಪರ್ಡ್ ಅಂತೇಳಿ ಕನ್ಫರ್ಮ್ ಆಯಿತು. ಸೊ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಅಲ್ಲಿ ಸುತ್ತಮುತ್ತ ಒಂದೇ ಚಿರತೆ ಇದೆಯಾ ಅಲ್ವಾ ಬೇರೆ ಏನಾದರೂ ಚಿರತೆಗಳಲ್ಲಿ ಇದೆಯಾ ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಏನು ಮಾಡ್ತೀವಿ, ಸರೌಂಡಿಂಗ್ ಏರಿಯಾದಲ್ಲಿ ಟ್ರ್ಯಾಪ್ ಕ್ಯಾಮ್ರಾಸ್ನ ಅಳವಡಿಸಿದ್ವಿ. ಅಲ್ಲಿ ಹಾಕಿದ್ಮೇಲೆ ಒಂದು 1 or 2 ಡೇಸಲ್ಲಿ ನಮಗೆ ಗೊತ್ತಾಯಿತು ಅಲ್ಲಿ ಒಂದೇ ಚಿರತೆ ಓಡಾಡ್ತಿರೋದು ಅಂತೇಳಿ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆಗಿದ ತಕ್ಷಣ ನಾವೇನು ಮಾಡಿದ್ವಿ, ಎಲ್ಲೆಲ್ಲ ಓಡಾಡೋದಂಥ ಸಾಧ್ಯತೆ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅಲ್ಲಿ ಅಂಥ ಜಾಗಗಳಲ್ಲಿ ಕೇಜ್ಗಳನ್ನ ಇನ್ಸ್ಟಾಲ್ ಮಾಡಿದ್ವಿ. ಕೇಜ್ ಇನ್ಸ್ಟಾಲ್ ಮಾಡಾದ್ಮೇಲೆ ಬೀಳುತ್ತೆ ಏನು ನಾಯಿ ಕಟ್ಟಿದ್ವಿ, ನಾಯಿಗೆ ಫುಡ್ ಹಾಕ್ತಿದ್ವಿ, ಇನ್ನೇನು 2-3 ಡೇಸಲ್ಲಿ ಬೀಳುತ್ತೆ ಅನ್ನೋ ಹೋಪ್ಸ್ ಮೇಲೆ ನಾವು ಇದ್ವಿ. 2-3 ಡೇಸಲ್ಲಿ ನಮಗೆ ಪಬ್ಲಿಕ್ಸ್ ಫೋನ್ ಮಾಡ್ತಾ ಇರೋರು, ಸರ್ ಇಲ್ಲಿ ಹೋಗ್ತಾ ಇದೆ ಸರ್, ಇಲ್ಲಿ ಏನು ಮಾಡ್ತಿದ್ದಾರೆ ಸರ್, ಇಷ್ಟೊತ್ತಾದರೂ ನಿಮ್ಮ ಸ್ಟಾಫ್ ಬಂದಿಲ್ಲ ಸರ್, ಈ ಥರ ಎಲ್ಲ ನಮಗೆ ಕೇಳೋದಕ್ಕೆ ಶುರು ಮಾಡೋದು. ನಾವು ಏನು ಮಾಡಿದ್ವಿ, ಮೈಕಲ್ಲಿ ಅನೌನ್ಸ್ ಮಾಡಿದ್ವಿ, ಸಂಜೆ ಹೊತ್ತಾದಮೇಲೆ ದಯವಿಟ್ಟು ಯಾರು ಓಡಾಡಬೇಡ್ರಿ, ಈ ಥರ ಒಂದು ಲೆಪರ್ಡು ಇಲ್ಲೇ ಜನವಸತಿ ಪ್ರದೇಶಗಳಲ್ಲಿ ಓಡಾಡ್ತಿರೋದು ಕಂಡು ಬಂದಿರುತ್ತೆ ಅಂತಂದು ಅನೌನ್ಸ್ ಎಲ್ಲ ಮಾಡಿಸಿದ್ವಿ. ಎಲ್ಲ ಆಯಿತು. ಪಬ್ಲಿಕ್ಸಿಂದ ಕಂಪ್ಲೇಂಟ್ಸ್ ಜಾಸ್ತಿ ಆಗ್ತಾ ಬಂತು ನಮ್ಮ ಮೇಲೆ. ನಿಮ್ಮವ್ರು ಬರ್ತಿಲ್ಲ ಅಂತ ಹೇಳೋರು, ಇಲ್ಲ ಇಲ್ಲೆಲ್ಲ ಒಂದು ಕಡೆ ಚಿರತೆ ಇದೆ ನೀವು ಯಾರೂ ಬಂದಿಲ್ಲ ಅಂತ ಹೇಳೋರು. ನಾವು ರಶ್ಶಾಗಿ ಹೋಗ್ತಾ ಇದ್ವಿ ಅಲ್ಲಿಗೆ. ಅಲ್ಲಿ ಹೋದರೆ ಅಲ್ಲಿ ನೋಡಿದ್ರೆ ಅಲ್ಲಿ ನಮಗೆ ಯಾವುದು ಈಗಿತ್ತು ಸರ್ ಈಗ ಹೋಯ್ತು ಸರ್ ಅಂತ ಹೇಳೋರು. ಹೋದರೆ ಅಲ್ಲಿ ಹೋಗಿ ನೋಡಿದ್ರೆ ಮಳೆಗಾಲದ ಸಮಯ ಆದ್ರೂ ಕೂಡ ನಮಗೆ ಯಾವ ಪಗ್ ಮಾರ್ಕು ಕಾಣ್ತಿರ್ಲಿಲ್ಲ. 70-80 kg ಇರುವಂಥ ಒಂದು ಲೆಪರ್ಡು, ನಾರ್ಮಲ್ ಲೆಪರ್ಡು ನಮಗೆ ಪಗ್ ಮಾರ್ಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಂಬೋದು ಕಷ್ಟ ಆಗುತ್ತೆ ನಮಗೂ ಕೂಡ. ನಿಜವಾಗ್ಲೂ ಹೇಳ್ತಿರೋ ಸತ್ಯನೋ ಇಲ್ವೋ ಅಂತೇಳಿ ಅನಲೈಸ್ ಮಾಡಬೇಕಾಗತ್ತೆ. ಸೊ ಅವಾಗ ನಾವೇನು ಮಾಡಿದ್ವಿ, ಇದು ಯಾಕೋ ನಮ್ಮದು ರೆಗ್ಯುಲರ್ ರುಟೀನ್ ವರ್ಕ್ ಇರ್ತದೆ ನಾವು ರೇಂಜ್ಗಳಲ್ಲಿದ್ದಾಗ, ಅಲ್ಲಿ ಬಿಟ್ಟು ನಾವು ಇಲ್ಲಿಗೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅಂತಂದು ಲೆಪರ್ಡ್ ಟಾಸ್ಕ್ ಫೋರ್ಸ್ನ ಕರ್ಸೋಣ ಅಂತಂದು ಹೈಯರ್ ಆಫೀಸರ್ಸ್ ಹತ್ರ ಡಿಸ್ಕಸ್ ಮಾಡಿದಾಗ, ನೀವು ಲೆಪರ್ಡ್ ಟಾಸ್ಕ್ ಫೋರ್ಸ್ನ ಕರ್ಸ್ಕೊಂಡು ಅಲ್ಲಿ ನೀವು ಕುಂಬಿಂಗ್ ಶುರು ಮಾಡಿಸಿ ಅಂತೇಳಿ ಹೇಳ್ತಾರೆ. ಹೇಳಿದಾಗ ನಾವೇನು ಮಾಡಿದ್ವಿ, ಲೆಪರ್ಡ್ ಟಾಸ್ಕ್ ಫೋರ್ಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟಾಗಿ ಅವ್ರು ನಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇಮಿಡಿಯೇಟಾಗಿ ಅವ್ರು ಬಂದರು. ಅದೇನು ತುಮಕೂರು ಕೇಜ್ ಅಂತ ಹೇಳ್ತಾರೆ, ಅದನ್ನು ಜಂಬೋ ಕೇಜ್ ಅಂತಲೂ ಹೇಳ್ತಾರೆ. ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತು. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಸಿಬ್ಬಂದಿಗಳೇ ಆಗಿರೋದಂಥ ಹನುಮಂತಪ್ಪ ಅಂತೇಳಿ ಒಬ್ಬರು ಇದ್ದರು, ಆಮೇಲೆ ರಮೇಶ್ ಅಂತೇಳಿದ್ರು, ಪಾಂಡುರಂಗ ಅಂತ, ಆಮೇಲೆ ಇಫ್ತಿಕರ್ ಅಂತೇಳಿ, ಇವರೆಲ್ಲ ತುಂಬ ಕಷ್ಟಪಟ್ಟು ಅದನ್ನು ಇನ್ಸ್ಟಾಲ್ ಮಾಡಿ ಅದರದ್ದೆಲ್ಲ ವ್ಯವಸ್ಥೆ ಎಲ್ಲ ಕಂಪ್ಲೀಟ್ ಮಾಡೋದಕ್ಕೆ ಅವ್ರು ತುಂಬ ಎಫರ್ಟ್ ಹಾಕಿ ಮಾಡಿದ್ರು. ಹಗಲು ರಾತ್ರಿ ಕಷ್ಟಪಟ್ಟರು. ಲೆಪರ್ಡ್ನ ನಾವು ಹಿಡಿದು ಅಷ್ಟು ಸುಲಭವಾಗಿ 10 ದಿನದಲ್ಲಿ ನಾವು ಹಿಡಿತೀವಿ ಅಂತೇಳಿ ಹೇಳಬೇಕು ಅಂತ ಹೇಳಿದ್ರೆ ಇಷ್ಟು ಜನದ್ದು ಕಾಂಟ್ರಿಬ್ಯೂಷನ್ನೇ ಮ್ಯಾಕ್ಸಿಮಮ್ ಕೌಂಟ್ ಆಗುತ್ತೆ. ಟಾಸ್ಕ್ ಫೋರ್ಸ್ ಅವ್ರ ಹತ್ರ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಒಳ್ಳೆ ವೆಹಿಕಲ್ ಇರುತ್ತೆ. ಆ ವೆಹಿಕಲ್ ಒಳಗೆ ಒಳ್ಳೆ ಕೇಜ್ ಇರುತ್ತೆ. ಆ ಕೇಜ್ ಎತ್ತಕ್ಕೆ ಮಾಡೋದಕ್ಕೆಲ್ಲ ಅವ್ರ ಹತ್ರ ಕ್ರೇನ್ ಫೆಸಿಲಿಟಿ ಇರುತ್ತೆ. ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಮೆನ್ ಪವರ್ ಇರುತ್ತೆ ಅವ್ರ ಹತ್ರ. ಲೆಪರ್ಡ್ ಮೂಮೆಂಟ್ನ ಟ್ರೇಸ್ ಮಾಡುವಂಥ ನಾಲೆಡ್ಜ್ ಇರುತ್ತೆ ಅವ್ರಿಗೆ. ಲೆಪರ್ಡ್ ಟಾಸ್ಕ್ ಫೋರ್ಸ್ ಅವರೇನೋ ಬಂದ್ಬಿಟ್ರು,
ಬಂದ ಮೇಲೆ ನಮಗೆ ಚಾಲೆಂಜಿಂಗ್ ಟಾಸ್ಕ್ ಏನು ಅಂತ ಹೇಳಿದ್ರೆ ಅವ್ರನ್ನ ಉಳಿಸೋದು. ಯಾಕಂತ ಹೇಳಿದ್ರೆ ಆ ಘಟನೆ ನಡೆದಿರೋಂಥ ಜಾಗದಲ್ಲಿ ಅವ್ರನ್ನ ಉಳಿಸ್ಬೇಕಾಗಿರುತ್ತೆ. ಇನ್ಸಿಡೆಂಟ್ ಏನಾರು ಆಯಿತು ಅಂತೇಳಿ ಇಮಿಡಿಯೇಟಾಗಿ ಅವ್ರು ಅಟೆಂಡ್ ಆಗಬೇಕಾಗಿರುತ್ತೆ. ನಮ್ಮ ಆಫೀಸ್ ಎಲ್ಲೋ ಇರುತ್ತೆ, ನಮ್ಮ IB ಎಲ್ಲೋ ಇರುತ್ತೆ. ಸೊ ಆಗ ನಮಗೆ ನಮ್ಮ ಪಾಲಾಕ್ಷಪ್ಪ ಅಂತೇಳಿ ಒಬ್ಬರು ಅವ್ರ ಮನೇಲೇ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟರು. ಆಮೇಲೆ ಪ್ರಕಾಶ್ ಅಂತ ಹೇಳಿದ್ರು, ಮಯೂರ್ ವರ್ಮಾ ಅಂತ ಹೇಳಿದ್ರು. ಇವರೆಲ್ಲರೂ ಕೂಡ ನಮಗೆ ಆ ಚಿರತೆನ ಹಿಡಿಯೋದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಬಂದರು, ಎಲ್ಲ ಏರಿಯಾನೆಲ್ಲ ಕೂಂಬಿಂಗ್ ಮಾಡಿದ್ರು. ಸರ್ ಇಂತಿಂಥ ಕಡೆಗೆ ನೀವು ಕೇಜ್ ಇಡಿ ಅಂತೇಳಿ ಹೇಳ್ತಾರೆ. ಆಮೇಲೆ ಇಲ್ಲ ಸರ್, ಇದು ಈ ಥರದ ಕೇಜಿಗೆ ಕೆಲವೊಂದು ಸತಿ ಬೀಳಲ್ಲ, ನೀವು ಓಪನ್ ಕೇಜ್, ಒಂದು ದೊಡ್ಡದು ಕೇಜ್ ಇದೆ, ಆ ಕೇಜನ್ನ ತರಿಸಿ ಅಲ್ಲಿ ಬೀಳೋ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಾರೆ. ಅದು ಓಕೆ, ಆ ಥರದ್ದು ಏನಾರು ಇದ್ದರೆ ಅದನ್ನು ತರಿಸಿ ನಾವು ಇಟ್ಟು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತಂದು ನಾವು ಅದನ್ನು ಕೊಳ್ಳೇಗಾಲದಲ್ಲಿ ಇತ್ತು. ಅವಾಗ ಕೊಳ್ಳೇಗಾಲದಲ್ಲಿ ಆ ಕೇಜ್ ಇದೆ ಅಂದಿದ ತಕ್ಷಣ ಅದನ್ನು ಇನ್ಫಾರ್ಮ್ ಮಾಡಿ ಅಲ್ಲಿಂದ ಕೇಜ್ ತರಿಸಿ ಇಲ್ಲಿ ಇಡಿಸ್ತೀವಿ. ಆ ಕೇಜು ಆ ಟೈಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅದು ಹೊಸ್ದಾಗಿ ಬಂದಿದ್ದಂಥ ಕೇಜ್ ಅದು. ಸೊ ಆ ಕೇಜಿಂದ ಏನು ಡ್ರಾಬ್ಯಾಕು ಅಂತ ಹೇಳಿದ್ರೆ ಅದರಲ್ಲಿ ಈ ಕುರಿ ಅಥವಾ ಕೋಳಿ ಅಂಥದ್ದು ಏನಾರು ಕಟ್ಟಬೇಕು. ಮಾಮೂಲಿ ಕೊಟ್ಟಿಗೆ ಥರ ಇರುತ್ತೆ, ಫ್ರೀ ಮೂಮೆಂಟ್ ಇರುತ್ತೆ, ಎಲ್ಲ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಮೇಲ್ಗಡೆ ಎಲ್ಲ ಹುಲ್ಗಿಲ್ಲೆಲ್ಲ ಹಾಕಿ ಫ್ರೀಯಾಗಿ ಓಡಾಡೋ ಒಂದು ಕೊಟ್ಟಿಗೆ ಥರ ಇರುತ್ತೆ. ಈಗ ಆ ಕೇಜಲ್ಲಿ ಒಂದು ವೇಳೆ ಚಿರತೆ ಬಂತು ಅಂದರೆ ಆ ನಾಯಿ ಅಥವಾ ಕುರಿ ಏನು ಕಟ್ಟಿರ್ತೀರಿ ಅದು ಅದಕ್ಕೆ ಬೇಟೆ ಆಗುತ್ತಾ ಅಥವಾ ಅದಕ್ಕೆ ಸಪ್ರೇಟ್ ಒಂದು ಕೇಜ್ ಇರುತ್ತಾ? ಇಲ್ಲ, ಅದು ಬೇಟೆ ಆಗ್ಬಿಡುತ್ತೆ, ಬೇಟೆ ಆಗುತ್ತೆ, ಅದನ್ನು ತಿನ್ಕೊಳುತ್ತದು, ಅದನ್ನು ತಿನ್ನುತ್ತೆ. ಬಟ್ ಕುರಿ ಬೇಟೆ ಆಡೋದಕ್ಕಿಂತ ನಾನೊಂದು ಕೇಸ್ ಸ್ಟಡಿ ಹೇಳ್ತೀನಿ ನಿಮಗೆ, ಅದ್ರದ್ದು ಯಾವ್ಯಾವ ರೀತಿ ಮಿಸ್ಯೂಸ್ ಆಗ್ತದೆ ಅಂತಂದು. ಇಲ್ಲೇ ಒಂದು ಸ್ವಲ್ಪ ದಿವಸದ ಕೆಳಗೆ ತಾವೆಲ್ಲ ಓದಿರ್ಬೋದು, ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು. ಲೆಪರ್ಡಿಗೆ ಇಟ್ಟಂಥ ಕೇಜ್ ಒಳಗೆ ಮಂಚ ಇದಾಗಿದ್ದಾನೆ, ಅಂದರೆ ಕೇಜ್ ಒಳಗೆ ಬಿದ್ದಿದ್ದಾನೆ ಅಂತೇಳಿ ಬಂದಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಅದ್ರೊಳಗೆ ಕುರಿ ಇಟ್ಟಿದ್ದಾರೆ. ಕುರಿ ನೋಡಿದ ತಕ್ಷಣ ಇವನೇನು ಮಾಡಿದ್ದಾನೆ, ಇಲ್ಲೇನು ಒಳ್ಳೆ ಕುರಿ ಸಿಕ್ತು ಅಂತ ಅಂದ್ಬಿಟ್ಟು ಆ ಕುರಿನ ಕದಿಯೋಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾನೆ. ಅದನ್ನ ಹೋಗಿ ಆ ಪ್ಲಾಟ್ಫಾರ್ಮ್ ಇರುತ್ತೆ, ಅದನ್ನ ತುಳಿದ ತಕ್ಷಣ ಕೇಸ್ ಕ್ಲೋಸ್ ಆಗ್ಬಿಟ್ಟಿದೆ. ಇವನಿಗೆ ಅದನ್ನ ಎತ್ತಕ್ಕಾಗಿಲ್ಲ, ತುಂಬಾ ವೆಯ್ಟ್ ಇರುತ್ತದು, ಇವನಿಗೆ ಎತ್ತಕ್ಕಾಗಿಲ್ಲ, ಸಣ್ಣಕ್ಕೆ ಬೇರೆ ಇದ್ದ, ಕೂಗಿದ್ದಾನೆ, ಮಾಡಿದ್ದಾನೆ. ಅಲ್ಲಿ ಬೇರೆ ಎಲ್ಲೋ ಕಾಡಲ್ಲಿ ಇತ್ತು, ಯಾವ ಜನವಸತಿ ಪ್ರದೇಶದಿಂದ ದೂರ ಇದ್ದಿದ್ರಿಂದ ಅಲ್ಲಿಗೆ ಯಾರು ಕೇಳಿಸ್ಕೊಂಡಿಲ್ಲ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಏನು ಇವ್ನು ಯಾವ ಕಾಡಿಗೆ ಸೈಡ್ ಹೋದ ಅನ್ಸುತ್ತೆ, ಎಲ್ಲೋ ಬರ್ಲಿಲ್ಲಲ್ಲ, ಇವನಿಗೆ ಏನಾರು ಹೆಚ್ಚು ಕಮ್ಮಿ ಆಯ್ತಾ ಅಂತೇಳಿ ಸ್ವಲ್ಪ ಒಂದಿಷ್ಟು ಜನ ಫಾರೆಸ್ಟ್ ಆಫೀಸರ್ ಸ್ಟಾಫ್ ಜೊತೆಗೆ ಬಂದಿದ್ದಾರೆ, ಹುಡುಕಂತ ಬಂದಿದ್ದಾರೆ. ನೋಡಿದ್ರೆ ಇವ್ನು ಕೇಜ್ ಒಳಗೆ ಕೂತಿದ್ದಾನೆ. ಕೇಜ್ ಒಳಗೆ ಯಾಕಪ್ಪ ಹೋದೆ ನೀನು ಅಂತ ಕೇಳಿದ್ರೆ, ಇಲ್ಲ ಹಂಗೆ ಬಂದೆ, ನೋಡಿದ್ರೆ ಹಿಂಗಾಗೋಯ್ತು ಅಂತೇಳಿ ಹೇಳ್ತಾನೆ. ಇಂಟೆನ್ಷನ್ ಈ ರೀತಿ ಎಲ್ಲ ಇಟ್ಕೊಂಡು ನಾವೇನೋ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಸರ್ಕಾರದ ಹಣನ ಯೂಸ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಬೇಕು, ರೆಸ್ಕ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಟ್ಟಿರ್ತೀವಿ. ಜನ ಸ್ಪಂದಿಸ್ತೇನೆ ಅದನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ. ಇದೊಂಥರ ಬೇಸರದ ಸಂಗತಿ ಈಗ ಈ ಥರದ್ದು ಇದರಲ್ಲಿ. ಸೊ ನಮಗೇನಾಯಿತು, ಈ ಥರದ್ದು ಇನ್ಸಿಡೆಂಟ್ಗಳೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಕುರಿ ಕೋಳಿ ತಂದರೆ ಇಲ್ಲಿನ ಜನ ಏನಾರ ಅದನ್ನ ಕದ್ಬಿಟ್ರೆ ಮತ್ತೆ ಎಲ್ಲಿಂದ ತರೋಣ ಅನ್ನೋದು ನಮಗೆ ಇದಾಯಿತು. ಬಟ್ ಆದರೂ ಪರವಾಗಿಲ್ಲ, ಜನರು ಸಪೋರ್ಟ್ ಇದೆ, ನೋಡೋಣ, ಜನರ ಮೇಲೆ ನಂಬಿಕೆ ಇಡೋಣ ಅಂತಂದು ಏನು ಮಾಡಿದೆ, ಕುರಿ ಕೋಳಿ ಎರಡು ತಂದು ಅಲ್ಲಿ ಇನ್ಸ್ಟಾಲ್ ಮಾಡಿಸ್ದೆ. ಎಲ್ಲ ಕೇಜಿಗೂ ಮಾಡಿದ್ರೆ ಒಂದು ಕೆಜಿಗೆ ಅದು ತುಮಕೂರು ಕೇಜ್ ಅಂತ ಹೇಳದ್ನಲ್ಲ, ಅಲ್ಲಿ ಮಾಡಿದೆ. ಇನ್ನು ಮಿಕ್ಕಿದ್ರಲ್ಲೆಲ್ಲ ನಾಯಿನೇ ಕಟ್ಟಾಕಿರ್ತಿದ್ವಿ. ಅಲ್ಲಿಗೆ ಇನ್ಸ್ಟಾಲ್ ಮಾಡಿಸಿದ್ವಿ. ಇನ್ಸ್ಟಾಲ್ ಮಾಡಿಸಿದ್ಮೇಲೆ ನಮಗೊಂದು ಸ್ವಲ್ಪ ಹೋಪ್ ಇತ್ತು, ಈಗ ಲೆಪರ್ಡ್ ಟಾಸ್ಕ್ ಫೋರ್ಸ್ ಬಂದಿದೆ, ಅವರೆಲ್ಲ ಮೂವ್ಮೆಂಟ್ ಇರೋದನ್ನೇ ನೋಡಿಕೊಂಡು ನಮಗೆ ಇನ್ಸ್ಟಾಲ್ ಮಾಡಿಸಿದ್ದಾರೆ. ಮತ್ತೆ ಓಡಾಡ್ತಿದ್ರು, ಜನರದ್ದು ಏನೇ ಕಂಪ್ಲೇಂಟ್ಸ್ ಬಂದರೂ ಇಮಿಡಿಯೇಟಾಗಿ ಅಟೆಂಡ್ ಮಾಡುವಂಥ ಇದಿತ್ತು. ನಮಗೆ ಓಕೆ, ಸಪೋರ್ಟಿವ್ ಆಗಿ ಒಂದು ಟೀಮ್ ಬಂದಿದೆ ಅನ್ನೋ ಅಷ್ಟು ಧೈರ್ಯ ಇತ್ತು. 1 ಡೇ ಆಯಿತು, 2 ಡೇ, 3 ಡೇಸಲ್ಲಿ ನಮಗೆ ಲೆಪರ್ಡ್ ಬೀಳಲಿಲ್ಲ. ಅಗೇನ್ ಮತ್ತೆ ಅದೇ ಟೆನ್ಷನಿಗೆ ಶುರು ಆಯ್ತು ನಮಗೆ. ನಿಜವಾಗ್ಲೂ ಇನ್ನು ನೆಕ್ಸ್ಟ್ ಏನಾರು ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ನಾವು ಜನರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತೇಳಿ ಏನು ಮಾಡಿದ್ವಿ, ಹೈಯರ್ ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಏನು ಮಾಡೋ ಸರ್, ಈ ರೀತಿ ಏನೇ ಮಾಡಿದ್ರು ಬೀಳ್ತಾ ಇಲ್ಲ ಅಂತಂದು ಡಿಸ್ಕಸ್ ಮಾಡಿದಾಗ, ಇಲ್ಲ ಈ ಥರ ಆಗ್ತಾ ಹೋದರೆ ನಾವು ಕೂಡ ಉತ್ತರ ಕೊಡೋಕ್ಕಾಗಲ್ಲ, ನಾವೇನು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ನಿಂದ ಪರ್ಮಿಷನ್ ಸಿಕ್ಕಿದೆ, ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಕ್ಯಾಪ್ಚರ್ ಮಾಡಲೇಬೇಕಾಗತ್ತೆ, ನೀವು ಹೆಂಗಾದರೂ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಇನ್ಸ್ಟ್ರಕ್ಷನ್ಸ್ ಬಂತು. ಸೊ ನಾವೇನು ಮಾಡಿದ್ವಿ, ನಾನಂತೂ ಇನ್ನೇನು ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡಿದೆ, ಒಂದು ಹಂಗೆ ವಾಚರ್ಸು ಮತ್ತು ನಮ್ಮ DRF ಗಾರ್ಡ್ಸ್ ಎಲ್ಲ ಇದ್ದರು. ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ವಾಚರ್ಸಿಗೆ ಒಂದು ಆಪ್ಷನ್ ಕೇಳಿದೆ, ನಾವಂತೂ ಸೋತೋಗ್ಬಿಟ್ಟಿದ್ದೀವಿ, ನಿಮ್ಮ ಹತ್ರ ಏನಾರು ಸಜೆಷನ್ಸ್ ಇದ್ದರೆ ಕೊಡಿ, ನಿಜವಾಗ್ಲೂ ಹಂಗೆ ಮಾಡೋಣ, ಏನಾರು ಕ್ಯಾಪ್ಚರ್ ಆದರೆ ಆಗ್ಬೋದು ನಿಮ್ಮ ಐಡಿಯಾಸಿಂದ ಅಂತೇಳಿ ಕೇಳಿದಾಗ, ಸರ್ ಇಲ್ಲೆಲ್ಲೋ ಲೊಕೇಶನಲ್ಲಿ ಏನು ಇಟ್ಟಿದ್ದೀರಾ, ನೀವೆಲ್ಲ ತಗೊಂಬಂದ್ಬಿಟ್ಟು ಈ ರೋಡಲ್ಲಿ ಇಡಿ ಸರ್, ಆ ಕಡೆ ಈ ಕಡೆ ನಾನು ಹೇಳ್ತೀವಿ ಅಲ್ಲಿ ಇಡ್ರಿ ಸರ್, ಪಕ್ಕ ಬೀಳುತ್ತೆ ಸರ್ ಅಂತೇಳಿ ಫುಲ್ ಗ್ಯಾರಂಟಿಯಲ್ಲಿ ಹೇಳ್ಬಿಟ್ರು.
ನಾನು ಆಯ್ತು ಯಾರ್ದಾರ್ದೋ ಮಾತು ಕೇಳ್ತೀವಿ, ನಮ್ಮ ಸ್ಟಾಫು ಪಾಪ ಅವರೇ ಓಡಾಡ್ತಿರ್ತಾರೆ ಜಾಸ್ತಿ. ಸೊ ಅವರು ಸಜೆಷನ್ನ ನಾವು ಕೆಲವೊಂದು ಸತಿ ತಗೋಬೇಕಾಗತ್ತೆ. ಸೊ ಓಕೆ ಅಂತೇಳ್ಬಿಟ್ಟು ಎಲ್ಲ ಕೇಜನ್ನು ಶಿಫ್ಟ್ ಮಾಡಿಸಿ ಒಂದೇ ಲೊಕೇಶನಲ್ಲಿ ಡಿಫ್ರೆಂಟ್ ದೂರದಲ್ಲಿ ಇಡಿಸ್ದೆ. ಇಡ್ಸಾದ್ಮೇಲೆ ಎಲ್ಲ ಕೇಜ್ ಮುಂದೆನೂ ಕ್ಯಾಮ್ರಾ ಇರೋದು. ಕ್ಯಾಮ್ರಾದ್ದು ಏನಾಗುತ್ತೆ, ಕೆಲವೊಂದು ಸತಿ ನಮಗೆ ಕೇಜ್ ಮುಂದೆ ಕ್ಯಾಮ್ರಾ ಇಟ್ಟಿರ್ತೀವಿ, ಬೀಳುತ್ತೆ ಅನ್ನೋ ಹೋಪ್ಸಲ್ಲಿ ಇರ್ತೀವಿ. ಕೆಲವೊಂದು ಸತಿ ಲೆಪರ್ಡ್ಗಳು ಬರ್ತವೆ, ಕೇಜ್ ತನಕ ಬಂದ್ಬಿಟ್ಟು ಹಂಗೆ ಹೋಗ್ಬಿಡುತ್ತೆ. ನಮಗೆ ಆ ಟೈಮಲ್ಲಂತೂ ಇದೇನಪ್ಪ ಇದು ಒಂಥರ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಸೊ ನಾವು ಸುಮಾರು ನಾವು ಅದನ್ನು ನೋಡ್ತಿರ್ತೀವಿ. ಸೊ ಲೆಪರ್ಡ್ ಬಂದು ಕೇಜ್ ಪಕ್ಕದಲ್ಲಿ ಪಾಸ್ ಆಗಿದೆ, ಏನು ಮಾಡೋದು? ಕೆಲವೊಂದು ನಮಗೆ ಎರಡೆರಡು ಥರ ಡೌಟ್. ಅವಾಗ ಏನೋ ಇದೇನಾರು ಎಕ್ಸ್ಪೀರಿಯನ್ಸ್ ಇರೋವಂಥದ್ದ, ಕೇಜಿಗೆ ಏನಾರು ಬಿದ್ದು ಯಾವ ಥರ ತಪ್ಸ್ಕೊಂಡು ಹೋಗಿರೋವಂಥದ್ದ, ಇದು ನಮಗೆ ಟ್ರ್ಯಾಪ್ ಮಾಡೋದಕ್ಕೆ ಅಂತಾನೆ ಇಟ್ಟಿದೆ ಅಂತೇನೋ, ಇದಕ್ಕೆ ಏನಾರು ಗೊತ್ತಾಗ್ಬಿಟ್ಟಿದ್ಯಾ ಅನ್ನೋ ಡೌಟ್ಸ್ ಎಲ್ಲ ಅವಾಗ ಶುರು ಆಗುತ್ತೆ ನಮಗೆ. ಸೊ ನಾವು ಒಂಥರ ಹೆಲ್ಪ್ಲೆಸ್ ಕಂಡೀಷನ್ಸಲ್ಲಿ ಇರ್ತೀವಿ. ಸೊ ಆದರೂ ಕೂಡ ನಮಗೆ ಇದೇನು ತುಮಕೂರು ಕೇಜ್ ಎಲ್ಲ ಏನಾರು ಬೀಳ್ಬೋದೇನೋ ಅನ್ನೊಂದು ಹೋಪ್ಸ್ ಮೇಲೆ ಇದ್ವಿ. 5 ಕೇಜು ದಾರಿ ಉದ್ದಕ್ಕೂ ಇಟ್ಟಿದ್ವಿ. ಅವತ್ತೊಂದು ದಿನ ನಮಗೊಂದು ಸ್ವಲ್ಪ ಇದಿತ್ತು, ದಾರಿ ಉದ್ದಕ್ಕೂ ಒಂದೇ ಕಡೆ ಇಟ್ಟಿದ್ದೀವಿ ಅಂತಂದು ನೋಡೋಣ ಬಿದ್ದರೂ ಬೀಳ್ಬೋದು, ವಾಚರ್ಸಿಗೆ ಸ್ವಲ್ಪ ಅನುಭವ ಇರುತ್ತೆ, ಏನಾರು ಒಂದು ಸಕ್ಸಸ್ ಆಗ್ಬೋದು ಇವತ್ತು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 5 ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ. ಅದ್ರದ್ದು ಒಂದು ನಮಗೆ ಲೈವ್ ಕ್ಯಾಮ್ರಾಗಳು ಸಿಗುತ್ತೆ. ನಮ್ಮ LTF ಅವ್ರ ಹತ್ರ ಇತ್ತು, ಅವಾಗ ಅವ್ರ ಹತ್ರ ಇತ್ತು, ಈಗ ಎಲ್ಲ ಕಡೆನೂ ಇದೆ. ಆ ಕ್ಯಾಮ್ರಾಗೆ ಏನಾರ ಮೂಮೆಂಟ್ ಆಯಿತು ಅಂತ ಹೇಳಿದ್ರೆ, ಅಥವಾ ಕೇಜ್ ಏನಾರು ಬಿತ್ತು, ಲೆಪರ್ಡ್ ಏನಾರು ಬಂತು ಅಂತ ಹೇಳಿದ್ರೆ ಫೋಟೋ ಇದು ಬಂದ್ಬಿಡುತ್ತೆ ನೆಟ್ವರ್ಕ್ ಇದ್ದಲ್ಲಿ. ಸೊ ಆಮೇಲೆ ಏನು ಮಾಡಿದ್ವಿ, 5 ಗಂಟೆ ತನಕ ಕಾಯ್ದ್ವಿ, ಯಾವುದ್ರಲ್ಲೂ ನಮಗೆ ಕ್ಯಾಪ್ಚರ್ ಆಗಿರೋದು ಫೋಟೋನೇ ಬರಲಿಲ್ಲ. ಆಮೇಲೆ ಅಯ್ಯೋ ಇನ್ನೇನು ಆಗಲಿಲ್ಲ ಅಂತೇಳಿ ನಾವು ಇನ್ನೇನು ರೆಸ್ಟ್ಗೆ ಹೋಗ್ಬೇಕು ಅಷ್ಟೊತ್ತಿಗೆ 5:15 ಅಷ್ಟೊತ್ತಿಗೆ ಒಂದು ಫೋಟೋ ಬರುತ್ತೆ. ಆ ಫೋಟೋ ತೆಗೆದು ನೋಡ್ತಿದ್ದೀವಿ, ಕೇಜ್ ಕ್ಲೋಸ್ ಆಗಿದೆ. ಒಂದು ಕೇಜಲ್ಲಿ ಲೆಪರ್ಡ್ ಕಾಣಿಸಿಲ್ಲ ನಮಗೆ. ಸೊ ಯಾವುದೋ ಒಂದು ನಟ್ಟು ಬೋಲ್ಟ್ ಏನೋ ಲೂಸ್ ಆಗಿ ಬಿತ್ತು ಇದು ಅಂತಂದು ಬೆಳಗ್ಗೆ ಇನ್ನೇನು ಬೆಳಕರಿಯೋ ತನಕ ಕಾದ್ವಿ. ಬೆಳಗಿನ ಜಾವ ಎಲ್ಲರೂ ರೈತರುಗಳು ಜಮೀನಿಗೆ ಹೋಗೋಕ್ಕೂ ಮುಂಚೆ ನಾವು ಹೋಗಿರ್ಬೇಕಂದ್ರೆ ನಾಳೆ ಏನಾದ್ರೂ ನಮ್ಮಿಂದನೇ ಶುರುವಾಗಲಿ, ಅದು ಪಬ್ಲಿಕ್ಸ್ ಯಾವುದೇ ರೀತಿ ಥ್ರೆಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ನಮ್ಮ ಸ್ಟಾಫ್ ಒಬ್ಬ DRF ಪಾಂಡುರಂಗ್ ಅಂತೇಳಿ, ಬೀಟ್ ಫಾರೆಸ್ಟ್ರು ಇಫ್ತಿಕರ್ ಅಂತ, ಮತ್ತು LTF ಟೀಮ್ ಹುಡುಗರು, ನಮ್ಮ ವಾಚರ್ಸ್ ಎಲ್ಲ ಸೇರಿ ಕೇಜ್ಗಳಿಗೆ ಮಾಮೂಲಿ ಅವಕ್ಕೆ ನಾಯಿಗಳಿಗೆ ನೀರು ಇಡಬೇಕಾಗಿರುತ್ತೆ, ಕೋಳಿಗಳಿಗೆ ಏನಾರು ಊಟದ್ದು ಏನಾರು ಇಡಬೇಕಾಗಿರುತ್ತೆ. ಸೊ ಅದನ್ನ ಇಡೋಣ ಅಂತೇಳ್ಬಿಟ್ಟು ನಾರ್ಮಲ್ ಹೋಗಿದ್ದಾರೆ. ಇವ್ರಿಗೇನು ಏನಾರು ಅಲ್ಲಿ ಏನಾರು ಲೆಪರ್ಡ್ ನಿಜವಾಗ್ಲೂ ಇದ್ದಿದ್ದಿದ್ರೆ ಕ್ಯಾಮ್ರಾಗೆ ಬಿದ್ದಿರ್ತಿತ್ತು, ಇಷ್ಟೋ ತನಕ ನಮಗೆ ಫೋಟೋ ಬಂದಿರ್ತಿತ್ತು ಅನ್ನೋ ಒಂದು ಗ್ಯಾರಂಟಿ ಮೇಲೆ ಆ ಕೇಜ್ ಹತ್ರ ಹೋಗಿ ನಿಂತಿದ್ದಾರೆ. ಅಲ್ಲಿ ಒಂದೇ ಸತಿ ಹೌರು ಅಂತೇಳ್ಬಿಟ್ಟು ಗರ್ಜನೆ ಮಾಡಿದೆ. ಇವರು ಫುಲ್ ಪ್ಯಾನಿಕ್ ಆಗಿ 6 ಸೈಡಿಗೆ ಹೋಗ್ಬಿಟ್ಟಿದ್ದಾರೆ. ದೂರ ಬಂದಮೇಲೆ ನಿಜವಾಗ್ಲೂ ಚಿರತೆನ ಅಂತೇಳ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಒಂದು 6 ಗಂಟೆ ಸುಮಾರಿಗೆ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ನನಗೂ ಖುಷಿ, ಇಷ್ಟು ದಿನ ಎಲ್ಲ ಹುಡ್ಕಾಡ್ತಿದ್ವಪ್ಪ, ಸದ್ಯ ಏನು ಕ್ಯಾಶುಯಾಲಿಟೀಸ್ ಆಗದೇನೆ ಅದು ಕ್ಯಾಪ್ಚರ್ ಆಗಿದ್ದು ಒಳ್ಳೇದಾಯಿತು ಅಂತಂದು ಇಮ್ಮಿಡಿಯೇಟಾಗಿ ನಾನು 6:30 ಅಷ್ಟೊತ್ತಿಗೆ ನಾನು ಸ್ಪಾಟಿಗೆ ಹೋದೆ. ಸ್ಪಾಟಿಗೆ ಹೋಗಿ ನೋಡಿದೆ, ಹೆಲ್ದಿಯಾಗಿತ್ತು ಲೆಪರ್ಡ್. ಹೈಯರ್ ಆಫೀಸರ್ಸಿಗೆ ಎಲ್ಲರಿಗೂ ವಿಷಯ ಮುಟ್ಟಿಸ್ದೆ. ಇಮಿಡಿಯೇಟಾಗಿ ಅದನ್ನು ಕ್ಯಾರಿ ಮಾಡಿಕೊಂಡು ತೊಗೊಂಬನ್ನಿ, ಅದನ್ನ ವೆಟರ್ನರಿ ಆಫೀಸರ್ಸ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿದ ತಕ್ಷಣ ನಾವು ಆಗ ಅದನ್ನು ನಮ್ಮದು ಒಂದು ಇದಿರುತ್ತೆ, RRT ವೆಹಿಕಲ್ ಇರುತ್ತೆ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮಿಂದ ಒಂದು ವೆಹಿಕಲ್ ಇರುತ್ತೆ. ಆ ವೆಹಿಕಲಿಗೆ ಅದನ್ನು ಕ್ಯಾರಿ ಮಾಡಿದ್ವಿ. ಮಾಡಿ ಇನ್ನೇನು ಮೂವ್ ಮಾಡಬೇಕು ಅಷ್ಟೊತ್ತಿಗೆ ಊರಿನ ಜನ ಎಲ್ಲ ಒಂದೇ ಒಂದು ದಾರಿ ಇತ್ತದು, ದಾರಿ ಉದ್ದಕ್ಕೂ ಬೈಕ್ಗಳು ಬಂದು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಲೆಪರ್ಡ್ನ ನೋಡಬೇಕು ಅಂತೇಳಿ ಬಂದು ನೋಡ್ತಾ ರ್ಯಾಪಿಡ್ ರೆಸ್ಪಾನ್ಸ್ ವೆಹಿಕಲ್ದು ಆ ಇಡಿ ಇರುತ್ತೆ, ಆ ಇಡಿ ನಿಂಗೆ ಭಾರ ಹಾಕಿ ಅದನ್ನು ಮುರಿದ್ಬಿಟ್ರು. ಅಂದರೆ ಅದ್ರದ್ದು ಹುಕ್ ಓಪನ್ ಆಗ್ಬಿಡ್ತು. ಓಪನ್ ಆಗಿದ ತಕ್ಷಣ ದಡ್ಡ ಅಂತ ಸೌಂಡ್ ಬಂತು. ನಮ್ಮ ಸ್ಟಾಫ್ ಎಲ್ಲ ಇಮಿಡಿಯೇಟಾಗಿ ಹಿಂದಕ್ಕೆ ಹೋಗಿ, ನಾವೆಲ್ಲ ಹೋಗಿ ಜನರನ್ನೆಲ್ಲ ಹಿಂದಕ್ಕೆ ತಳ್ಳಿ ಆಮೇಲೆ ಅದನ್ನು ಲಾಕ್ ಮಾಡಿಕೊಂಡು ಗಾಡಿಗಳನ್ನೆಲ್ಲ ನಾವೇ ಸೈಡ್ ಮಾಡಿ ಅಲ್ಲಿಂದ ಮೇನ್ ರೋಡ್ ತನಕ ತಗೊಂಬಂದ್ವಿ. ಮೇನ್ ರೋಡಿಗೆ ಬಂದರೆ ಇಡೀ ಊರೇ ರೋಡ್ ಬ್ಲಾಕ್ ಮಾಡ್ಕೊಂಡು ನಿಂತಿದೆ. ನಾವು ಆ ಟೈಮಲ್ಲಿ ಪೊಲೀಸವ್ರು ಇದ್ದಾರೆ, ರೋಡ್ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ, ನಾವು ಜನರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಮೇನ್ ರೋಡಿಗೆ ಬಂದಿದ ತಕ್ಷಣ ಜನರ ಡಬಲ್ ಮೋಡಿಗೆ ಬಂದ್ಬಿಡ್ತು. ಅದು ನಮ್ಮ ಊರಿನ ಮಹಿಳೆಯನ್ನು ಸಾಯಿಸಿದೆ, ನೀವು ಇಮಿಡಿಯೇಟಾಗಿ ನಮ್ಮ ಮುಂದೆನೇ ಅದನ್ನು ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಅನ್ನೋ ಡಿಮ್ಯಾಂಡಿಗೆ ಬಂದರು. ಸೊ ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ, ಇದನ್ನು ತಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲರೂ ರೆಸ್ಕ್ಯೂ ಸೆಂಟ್ರಿಗೆ ಬಿಟ್ಬಿಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಎಷ್ಟು ಮಾತಾಡಿದ್ರು ಕನ್ವಿನ್ಸ್ ಆಗ್ತಿಲ್ಲ. ಸೊ ನಾವು ಮಾತಾಡಿ ಸಾಕಾಯಿತು. ಅವ್ರದ್ದು ಡಿಮ್ಯಾಂಡ್ ಏನಿದೆ ಎಲ್ಲ ಹೇಳ್ತಾ ಇದ್ರು. ಆ ಟೈಮಲ್ಲಿ ನಾರ್ಮಲಿ ಕೆಲವೊಂದು ಫಾರೆಸ್ಟ್ ರಿಲೇಟೆಡ್ ಇನ್ಸಿಡೆಂಟ್ಸ್ ಆಗೋದು ಒಂದಾದರೆ, ಅಲ್ಲಿ ಬಂದು ಮಾತಾಡೋರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಜನರಲಿ, ನಾನು ಎಲ್ಲರೂ ಅಂತ ಹೇಳಲ್ಲ, ಜನರಲಿ ನಮ್ಮ
ಈ ಸ್ಟಾಫು ಡೆಪ್ಟಿ ಆರ್ ಎಫ್ ಎಸ್ಸು ಮತ್ತು ಬೀಟ್ ಫಾರೆಸ್ಟರ್ಸು ವಾಚರ್ಸ್ ಏನು ಮಾಡಿರ್ತಾರೆ, ಕೆಲವೊಂದು ಏನೋ ಒಂದು ಮರ ಕಡೆಗೆ ಬಂದಾಗ ಬೈದು ಕಳಿಸಿರ್ತಾರೆ, ಏನೋ ಮಣ್ಣು ತೆಗಿತೀವಿ ಅಂದಾಗ ಬಿಟ್ಟಿರೋದಿಲ್ಲ. ಈ ಥರದ ವಿಚಾರಗಳನ್ನ ಅವರು ಪರ್ಸ್ನಲ್ ಆಗಿ ತಗೊಂಡಿರ್ತಾರೆ. ಈ ಗಾರ್ಡ್ ಹಿಂಗೆ ಮಾಡಿದ್ರು, ಈ ಫಾರೆಸ್ಟ್ರು ನಮಗೆ ಬಿಟ್ಟಿರಲಿಲ್ಲ, ಈಗ ನಾವು ಇದರಲ್ಲಿ ಅಡ್ವಾಂಟೇಜ್ ತಗೊಳ್ಳೋಣ, ಈಗ ಬೈಯೋಣ ಅವನಿಗೆ, ಈಗ ತೊಂದರೆ ಕೊಡೋಣ ಅನ್ನೋ ಉದ್ದೇಶದಿಂದನೇ ಕೆಲವರು ಬರ್ತಾರೆ. ಸೊ ಅವರೆಲ್ಲ ಏನು ಮಾಡಿದ್ರು, ಇವ್ರದ್ದು ಎಲ್ಲ ಸರ್ ಅವ್ನು ಹಂಗಂತಾನೆ, ಹಿಂಗೆ ಮಾಡ್ತಾನೆ, ಹಂಗೆ ಹಿಂಗೆ ಅಂತಂದು ನಮ್ಮ ಮುಂದೆ ಬಂದು ಕಂಪ್ಲೇಂಟ್ ಮಾಡೋದಕ್ಕೆ ಮತ್ತು ಇರೋದನ್ನ ಡ್ರ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡೋರು. ಸೊ ಅದನ್ನೆಲ್ಲ ಕನ್ವಿನ್ಸ್ ಮಾಡಿ ಕೇಳಿದ್ಮೇಲೆ ಲಾಸ್ಟಿಗೆ ಏನಂತ ಅಂದರು, ಇಲ್ಲ ಇದನ್ನ ಓಪನ್ ಮಾಡಿ ನಾವು ನೋಡಬೇಕು ಅಂತ ಅಂದರು. ಈ ಥರನೂ ಪ್ರಶ್ನೆಗಳು ಅಷ್ಟರ ಮಟ್ಟಿಗೆ ಕೇಳ್ತಾ ಇರ್ತಾರೆ. ಓಪನ್ ಮಾಡಿದ್ರೆ ಮತ್ತು ಆ ನೆಕ್ಸ್ಟ್ ಆಗೋ ಇನ್ಸಿಡೆಂಟಿಗೆ ಯಾರು ಒಳ್ಳೆ ಆಗ್ತಾರಪ್ಪ, ಹಾಗೆಲ್ಲ ಓಪನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ, ಇಲ್ಲ ನಾವು ನೋಡಲೇಬೇಕು, ಕೇಜಲ್ಲಾದ್ರೂ ನಾವು ನೋಡಬೇಕು ಅಂತ ಹೇಳಿದಾಗ ಸ್ವಲ್ಪ ಅದನ್ನು ಹಿಂಗೆ ಓಪನ್ ಮಾಡಿದ್ವಿ. ಕ್ರೌಡ್ ಎಲ್ಲ ಹಿಂದಕ್ಕೆ ಬಂತು, ಇಮಿಡಿಯೇಟಾಗಿ ಗಾಡಿ ಮೂವ್ ಮಾಡಿಕೊಂಡು ಊರಿಂದ ಹೊರಗೆ ಬಂದ್ವಿ. ವೆಟರ್ನರಿ ಆಫೀಸರ್ನ ಕರೆಸಿ ಹೆಲ್ದಿ ಇದೆಯಾ ಇಲ್ವಾ ಚೆಕ್ ಮಾಡಿಸಿ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡ್ವಿ. ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರು ಪರ್ಮಿಷನ್ ಕೊಡ್ತಾರೆ, ಇದನ್ನು ರೆಸ್ಕ್ಯೂ ಟೀಮ್ ಬನ್ನೇರುಘಟ್ಟಕ್ಕೆ ರೆಸ್ಕ್ಯೂ ಸೆಂಟ್ರಿಗೆ ಬಿಡಿ ಅಂತೇಳಿ ಅಲ್ಲಿಂದ ಪರ್ಮಿಷನ್ ಬರುತ್ತೆ. ಇಮಿಡಿಯೇಟಾಗಿ ನಾವು ಅಲ್ಲಿಗೆ ಬಿಡ್ತೀವಿ. ಬಿಡೋಕ್ಕೂ ಮುಂಚೆ ನಮ್ಗೆ ಇನ್ನೊಂದು ಏನು ಚಾಲೆಂಜಲ್ಲಿ ಬಂತು ಅಂತ ಹೇಳಿದ್ರೆ, ಜನ ಏನಂತಿರೋದು, ಇಲ್ಲ ನೀವು ಈಗ ಹಿಡಿದಿರೋ ಥರ ತೋರಿಸಿದ್ದೀರಾ, ನೀವೀಗ ಬಂದ್ಬಿಟ್ಟು ಇಲ್ಲೇ ರಾತ್ರಿ ಬಿಟ್ಬಿಟ್ಟು ಹೋಗ್ತೀರಾ ಅಂತಂದು. ನಾವು ಎಷ್ಟು ಹೇಳ್ತೀವಿ, ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲೇನಪ್ಪ, ಇಲ್ಲಿಂದ ತಗೊಂಡು ಮತ್ತಿಲ್ಲೇ ಬಿಟ್ಟು ನಾಳೆ ಮತ್ತೆ ಬಂದು ಇದನ್ನೇ ಹಿಡಿಯೋಕ್ಕೆ ಆಗೋದಿಲ್ಲ, ಇದು ನಿಜವಾಗ್ಲೂ ನಾವು ರೆಸ್ಕ್ಯೂ ಸೆಂಟ್ರಿಗೆ ಬಿಡ್ತೀವಿ ಅಂತ ಹೇಳಿದ್ರು ಕೂಡ ನಂಬ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ನೀವೇ ತಗೊಂಬಂದು ಇಟ್ಕೊಂಬಂದು ಈಗ ವಾಪಸ್ ತಗೊಂಡು ಹೋಗ್ತಿದ್ದೀರಾ, ಇಲ್ಲಿಂದ ಬೇರೆ ಎಲ್ಲೋ ಚಿರತೆ ಝೂ ಇಂದ ತಗೊಂಬಂದು ನೀವು ಇಲ್ಲಿ ಇಟ್ಟು ಈಗ ವಾಪಸ್ ತಗೊಂಡು ಹೋಗ್ತಿದ್ದೀರಾ ಅಂತಲೂ ಕೆಲವರು. ಸೊ ಈ ಥರದ್ದೆಲ್ಲ ಕ್ವಶನ್ಸ್ಗಳಿಗೆ ನಾವು ಉತ್ತರನೇ ಕೊಡೋಕ್ಕಾಗಲ್ಲ, ಆ ರೀತಿ ಎಲ್ಲ ಯೋಚನೆ ಮಾಡಿ ಮಾತಾಡ್ಸ್ತಿರ್ತಾರೆ. ಆಮೇಲೆ ಕೊನೆಗೆ ಅವ್ರು ನಿಮ್ಗೆ ಡೌಟ್ ಇದ್ರೆ ಬರ್ರಿಯಪ್ಪ, ನಮ್ಮ ಎಕ್ಸ್ಪೆನ್ಸಸ್ ಏನಾಗುತ್ತೆ ನಾವೇ ತೋರಿಸ್ತೀವಿ, ಬನ್ನೇರುಘಟ್ಟದವರೆಗೂ ಬನ್ನಿ, ಅಲ್ಲಿ ಬಿಟ್ಟಿದ್ದನ್ನು ನೋಡಿ ಕಣ್ಣಾರೆ ವಾಪಸ್ ಬರುವಂತ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಬಂದು ಅವ್ರು ನೋಡಿ ವಾಪಸ್ ಅವ್ರನ್ನ ಕರ್ಕೊಂಬಂದಿದ್ದಾಗಿತ್ತು ಆ ಇನ್ಸಿಡೆಂಟಲ್ಲಿ. ಸೊ ಈ ಕೇಸ್ ಸ್ಟಡಿಯಲ್ಲಿ ನಾವು ಏನೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಒನ್ ಥಿಂಗ್, ಆ ಇನ್ಸಿಡೆಂಟ್ ಆಯ್ತಲ್ಲ, ಹೆಣ್ಮಗಳನ್ನ ಅದು ಕೊಲ್ತಲ್ಲ, ಅದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ನಾರ್ಮಲಿ ಈ ಪ್ರಿಡೇಟರ್ಸ್ಗಳು ಹುಲಿ ಮತ್ತು ಚಿರತೆಗಳು ಏನಾಗುತ್ತೆ, ಅದು ಡೇ ಟೈಮ್ ಮಲಗಿರ್ತವೆ, ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿರುತ್ತೆ. ಈವನ್ ನೀವು ಬೆಕ್ಕು ತಗೊಳ್ಳಿ, ರಾತ್ರಿ ಹೊತ್ತು ಜಾಸ್ತಿ ಓಡಾಡ್ತಿರುತ್ತೆ, ಡೇ ಟೈಮ್ ಮಲಗೇ ಇರುತ್ತೆ. ಸೊ ಈ ಹುಲಿ ಮತ್ತು ಚಿರತೆಗಳು ಕೂಡ ಹಾಗೇನೆ, ಸಂಜೆ ಟೈಮಿಗೆ ಅದು ಫ್ರೆಶ್ ಆಗಿ ಬೇಟೆಯಾಡೋದಕ್ಕೆ ಲವಲವಿಕೆಯಿಂದ ಇರುವಂಥ ಟೈಮ್ ಅದು. ಆ ಟೈಮಲ್ಲಿ ನಾರ್ಮಲಿ ನಾವು ಕಾಡಿನ ಪಕ್ಕದಲ್ಲಿರುವಂಥ ರೈತರು ಕಾಡಿನ ಪಕ್ಕಕ್ಕೆ ಹೋಗಿ ಕೆಲಸ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಚಿರತೆಗಳು ಹೆಂಗೆ ಅಂತ ಹೇಳಿದ್ರೆ, ಈ ಬೀಜ ಬಿತ್ತುವಂಥ ಸಮಯದಲ್ಲಿ ಆ ಬೀಜನ ತಿನ್ನೋದಕ್ಕೆ ಹಂದಿಗಳು ಬರ್ತವೆ, ಕಾಡಂದಿಗಳು ಬರ್ತವೆ. ಈ ಕಾಡಂದಿಗಳನ್ನ ಹುಡುಕೊಂಡು ಚಿರತೆಗಳು ಬರ್ತವೆ, ಅದು ಬೇಟೆ ಈಸಿ ಆಗುತ್ತೆ ಅಂತಂದು. ಇದು ಅವತ್ತು ಕೋಇನ್ಸಿಡೆಂಟ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಚಿರತೆ ಬಂದಿದೆ, ಇವರು ಅದೇ ಸಮಯದಲ್ಲಿ ಅಲ್ಲಿ ಕಳೆ ಕೀಳ್ತಾ ಕೂತಿದ್ದಾರೆ. ಮನುಷ್ಯ ಅಂತೇಳಿ ಇದಕ್ಕೆ ಗೊತ್ತಾಗಿಲ್ಲ, ಒಂದೇ ಸತಿ ಹೋಗಿ ಯಾವುದೋ ಬೇರೆ ಪ್ರಾಣಿನ ಏನೋ ಇರಬೇಕು ಅಂತ ಅಂದ್ಕೊಂಡು ಅಟ್ಯಾಕ್ ಮಾಡಿದೆ ಅಂತೇಳಿ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಯಿತು ನಮಗೆ. ಇದನ್ನು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಮಲೆನಾಡು ಭಾಗದಲ್ಲಿ ಈ ಥರದ್ದು ಡೆತ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಿಲ್ಲ, ನಾವು ಬೆಳಿಗ್ಗೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಜಮೀನಿಗೆ ಹೋಗ್ಬೇಕು, 2-2:30 ಅಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ಬೇಕು. ಯಾಕಂದರೆ ಕಾಡಿನ ಪ್ರಾಣಿಗಳಿಗೆ ಸಮಯ ನಾವು ಬಿಟ್ಕೊಡ್ಬೇಕಾಗುತ್ತೆ. ಬಯಲುಸೀಮೆ ಮತ್ತು ಅರೆಮಲೆನಾಡು ಭಾಗದಲ್ಲಿ ಏನು ಮಾಡ್ತಾರೆ, ಮಳೆಗಾಲದಲ್ಲಿ ಬೆಳೆ ಬೆಳೆದ್ಬಿಟ್ಟು ಕಟಾವಣೆ ಆದಮೇಲೆ 4-5 ತಿಂಗಳು ಆ ಜಮೀನು ಕಡೆ ಹೋಗೋದೇ ಇಲ್ಲ ಯಾರು. ಅದು ಒಂಥರ ಕಾಡು ಇದ್ದಂಗೆ ಇದ್ಬಿಡುತ್ತೆ. ಆ ಸಮಯದಲ್ಲಿ ಯಾವ್ದಾದ್ರು ಪ್ರಾಣಿ ಅಲ್ಲೂ ಆ ಸರೌಂಡಿಂಗ್ ಏರಿಯಾದಲ್ಲಿ ಹೋಗಿ ಸೇರ್ಕೊಂತು ಅಂತೇಳಿ, ಅವಾಗ ನಾವು ಅದಕ್ಕೆ ಏನು ಅನ್ಸುತ್ತೆ, ಅದ್ರ ಜಾಗಕ್ಕೆ ನಾವು ಹೋದ್ವಿ ಅನ್ನೋ ಅಂತ ಫೀಲ್ ಮಾಡುವಂಥ ಚಾನ್ಸಸ್ ಜಾಸ್ತಿ. ಅದು ನನ್ನ ಟೆರಿಟರಿ ಒಳಗೆ ಇಲ್ಲೇನೋ ಬಂದಿದೆ, ಯಾರೋ ಬಂದಿದ್ದಾರೆ ಅಂತೇಳಿ ಅದು ಭಾವಿಸುತ್ತೆ. ಸೊ ಆ ಟೈಮಲ್ಲಿ ನಮಗೆ ಸಂಘರ್ಷಗಳು ಉಂಟಾಗುತ್ತೆ, ಈ ಥರ ಹ್ಯೂಮನ್ ಕಿಲ್ಗಳಾಗ್ತವೆ. ಇದೇ ರೀತಿ ಇದು ಲೆಪರ್ಡ್ದು ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಜನರು ಯಾವ ರೀತಿ ಬಿಹೇವ್ ಮಾಡಿದ್ರು ಅಂತೇಳಿ ಹೇಳಿದೆ. ಆ ಸಮಯದಲ್ಲಿ ಏನು ಮಾಡಬೇಕು, ಅವ್ರದ್ದು ಏನಾಗಿದೆ, ಒಂದು ಡೆತ್ ಆಗಿದೆ. ಡೆತ್ ಆಗೋದಕ್ಕೆ ರೀಸನ್ ಏನಾಗಿತ್ತು, ಆಫ್ ಟೈಮಲ್ಲಿ ಇವರು ಕಳೆ ಕೀಳಕ್ಕೆ ಹೋಗಿದ್ರು. ಅದನ್ನು ಅವಾಯ್ಡ್ ಮಾಡಿದ್ದಿದ್ರೆ ಆ ಇನ್ಸಿಡೆಂಟ್ ಆಗ್ತಿರಲಿಲ್ಲ. ಇದನ್ನು ಜನ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರ ಡಿಮ್ಯಾಂಡ್ ಇತ್ತು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತಂದು. ಅದು ಜವಾಬ್ದಾರಿ ಯಾರ್ದು, ಅರಣ್ಯ ಇಲಾಖೆ ಜವಾಬ್ದಾರಿ. ಅದನ್ನು ನಾವು ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಅದಕ್ಕೆ ಅವ್ರು ಏನು ಮಾಡಬೇಕಿತ್ತು, ಸಂಜೆ ನಾವೆಲ್ಲ ಅನೌನ್ಸ್ ಎಲ್ಲ ಮಾಡಿಸಿದ್ವಿ, ಸಂಜೆ ಸಮಯದಲ್ಲಿ
ನೀವ್ಯಾರು ಹೊರಗಡೆ ಹೋಗಬೇಡಿ, ಇಲ್ಲಿ ಒಂದು ಲೆಪರ್ಡ್ ಓಡಾಡ್ತಿದೆ ಅಂತೇಳಿ ಹೇಳಿದ್ರು ಕೂಡ ನಾನು ರಾತ್ರಿ ಹೊತ್ತು ನೀರು ಬಿಡಬೇಕು ಅಂತೇಳಿ ಹೋಗೋರು, ರಾತ್ರಿ ಹೊತ್ತು ಇನ್ನೊಂದು ಯಾವುದೋ ಒಂದು ಕೆಲಸದ ಮೇಲೆ ಹೋಗೋರು. ಸೊ ಅಲ್ಲೆಲ್ಲ ಲೈಟು ಮತ್ತು ಇದೆಲ್ಲ ಶಬ್ದ ಎಲ್ಲ ನೋಡಿದ ತಕ್ಷಣ ಅದೇನಾಗಿತ್ತು, ಮೂಮೆಂಟ್ ಎಲ್ಲ ಜಾಸ್ತಿ ಓಡಾಡ್ತಿದ್ದಾರೆ ಅಂತಂದು ಅದು ಜಾಸ್ತಿ ಫೆರೋಷಿಯಸ್ ಇರುತ್ತೆ, ತುಂಬ ಶೈ ಇರುತ್ತೆ ಅದು, ಜನರಿಂದ ಆದಷ್ಟು ಅವಾಯ್ಡ್ ಮಾಡೋಣ, ದೂರ ಇರೋಣ ಅನ್ನೋ ನೇಚರ್ ಮೇಲೇ ಇರುತ್ತೆ ಅದು. ಆ ಟೈಮಲ್ಲಿ ಏನಾಗುತ್ತೆ, ಜನರು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಅರಣ್ಯ ಇಲಾಖೆಯಲ್ಲಿ ಏನೋ ಒಂದು ಮಾಡೋವರೆಗೂ ಸ್ವಲ್ಪ ದಿನ ನಾವು ಸಪೋರ್ಟ್ ಮಾಡೋಣ ಅವರಿಗೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಜನರಿಗಿದ್ರೆ ಬೇಗ ನಾವು ಸಕ್ಸಸ್ ಆಗ್ಬೋದು. ಬೇರೆ ಆಮೇಲೆ ಬೇಕಾದ್ರೆ ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇನ್ಸಿಡೆಂಟ್ ಆಗಿದೆ, ಕ್ಯಾಪ್ಚರ್ ಮಾಡಬೇಕು ಅಂತಾಗಿದೆ, ಕ್ಯಾಪ್ಚರು ಕೂಡ ಆಗಿತ್ತು. ಕ್ಯಾಪ್ಚರ್ ಆದಮೇಲೆ ಅಷ್ಟೆಲ್ಲ ಬಂದು ನ್ಯೂಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ರೋಡೆಲ್ಲ ಬ್ಲಾಕ್ ಮಾಡಿ ನಾವು ಇದನ್ನು ಓಪನ್ ಮಾಡಿ ನಾವು ನೋಡಬೇಕು, ಶೂಟ್ ಮಾಡಿರಿ, ಹಂಗೆ ಹಿಂಗೆ. ಕ್ಯಾಪ್ಚರೇ ಆಗಿದೆ. ಒಂದು ಪ್ರಾಣಿ ಅದು, ಯಾವುದೋ ಅದೇನು ನಮ್ಮಂಗೆ ವಿದ್ಯಾವಂತರು ಅಲ್ಲ, ನಾವು ವಿದ್ಯಾವಂತರ ರೀತಿ ವರ್ತನೆ ಮಾಡಬೇಕಾಗತ್ತೆ. ಆ ಪ್ರಾಣಿನ ಸಾಯಿಸೋದ್ರಿಂದ ನಮಗೇನು ಸಿಗುತ್ತೆ? ಸೊ ಅವರು ಯೋಚನೆ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಯಾರೋ ಮಾತಾಡ್ತಿದ್ರೆ ಪಕ್ಕದಲ್ಲಿದ್ದವರು ಏನು ಮಾತಾಡ್ತಿದ್ದೆ ಸುಮ್ಮನೆ ಇರು, ಈ ರೀತಿ ಮಾತಾಡಿದ್ರೆ ತಪ್ಪಾಗುತ್ತೆ, ಅದೇನೋ ಆಗಬಾರ್ದಿತ್ತು ಆಗೋಗಿದೆ, ಇದನ್ನು ತಗೊಂಡು ರೆಸ್ಕ್ಯೂ ಸೆಂಟ್ರಿಗೆ ಬಿಡ್ತಾರಾ, ಬೇಕಾದ್ರೆ ನಮಗೆ ಡೌಟ್ ಇದ್ರೆ ಜೊತೆಗೆ ಹೋಗ್ಬಿಟ್ಟು ಬಿಡೋದನ್ನ ನೋಡ್ಕೊಂಡು ವಾಪಸ್ ಬರೋಣ ಅಂತ ಹೇಳಬೇಕು. ಬಿಟ್ಟರೆ ವಿದ್ಯಾವಂತರು ಕೂಡ ಕೈ ಕಟ್ಕೊಂಡು ನಿಂತಿರ್ತಾರೆ. ಯಾರೋ ಒಬ್ರು ಮಾತಾಡ್ತಿರುವಾಗ ಬುದ್ಧಿಮಾತು ಹೇಳೋದಿಲ್ಲ, ಅವ್ರ ಜೊತೆ ನಂದು ಒಂದು ವಾಯ್ಸ್ ಇರಲಿ ಅಂತ ಹೇಳ್ಬಿಟ್ಟು ಸೇರಿಸಿ ಮಾತಾಡೋರೆ ಜಾಸ್ತಿ. ಸೊ ಎಜುಕೇಟೆಡ್ಸ್ ಆಗಿರೋರು ಕೂಡ ಸೈಲೆಂಟಾಗಿ ನಿಂತಾಗ ಅರಣ್ಯ ಇಲಾಖೆ ಒಂಥರ ಹೆಲ್ಪ್ಲೆಸ್ ಆಗ್ಬಿಡುತ್ತೆ. ನಿಂತ್ಕೊಂತೀವಿ ಅಷ್ಟೇ, ನಾವೇನು ಮಾತಾಡೋದಕ್ಕಾಗೋದಿಲ್ಲ. ನಮ್ಮ ಮಾತ್ರ ಹೊಣೆ ಅಲ್ಲ, ವನ್ಯಪ್ರಾಣಿನ ಒಂದು ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಮಾತ್ರ ಹೊಣೆ ಅಲ್ಲ. ಮತ್ತು ಈ ನೇಚರ್ನ ಸದ್ಬಳಕೆ ಮಾಡ್ಕೊಳ್ಳೋದು ನಮ್ದಷ್ಟೇ ಹಕ್ಕಲ್ಲ. ಇದು ಒಂದು ಈ ಎಕೋಸಿಸ್ಟಮಲ್ಲಿ ನಾವು ಕೂಡ ಒಂದು ಪಾರ್ಟ್ ಅಷ್ಟೇ, ಅವು ಕೂಡ ನಮ್ಮ ಅವಿಭಾಜ್ಯ ಅಂಗ ಅಂತೇಳಿ ಅಂದ್ಕೊಂಡು ನಾವು ಜೀವನ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹಾಗೇನೆ ನಮ್ಮ ಸಂವಿಧಾನದಲ್ಲೂ ಇದೆ, ಎಲ್ಲವಕ್ಕೂ ಕೂಡ ಬದುಕೋ ಹಕ್ಕಿದೆ. ಹಾಗೆ ಅದನ್ನು ನಾವು ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡು ಬದುಕಿದ್ರೆ ನಿಜವಾಗ್ಲೂ ನಾವು ಅವಕ್ಕೆ ಆದಂಥ ಒಂದು ಸ್ಪೇಸ್ ಇರುತ್ತೆ, ನಮಗೆ ಆದಂಥ ಒಂದು ಸ್ಪೇಸ್ ಇರುತ್ತೆ, ಕೋಆರ್ಡಿನೇಷನ್ ಇದ್ದರೆ ಎಲ್ಲದೂ ಸರಿಯಾಗೇ ಇರುತ್ತೆ.